ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗೌರಿ ಗಣೇಶ ಹಬ್ಬ, ಅಂದರೆ ಗೌರಿ ಹಬ್ಬ ನೆನೆ ಆಗ್ತು. ಇವತ್ತು ಗಣೇಶ ಹಬ್ಬ. ಸೊ ನಾನು ಬೆಳಗ್ಗೆ ಮಲಗಿದ್ದೆ, ಅಮ್ಮ ನೀನೇ ರಂಗೋಲಿ ಹಾಕು ಅಂತ ಹೇಳಿ ರಂಗೋಲಿ ಹಾಕ್ಸಿದ್ರು. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟಿಗೆ ಬಾತು ಮತ್ತು ಬೋಂಡ ಮೊಸರು ಬಜ್ಜಿ ಎಲ್ಲ ಮಾಡಿದರು. ಅದನ್ನು ಹಾಕ್ಕೊಂಡು ತಿಂದೆ. ಅದಾದಮೇಲೆ ಎಲ್ಲ ಫ್ರೀ ಆಗಿದ್ವಲ್ಲ, ಸೊ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಹಾಕ್ಕೊಂಡು ಟಿ ವಿಗೆ ನೋಡ್ತಾ ಇದ್ವಿ. ಹಂಗೆ ಮಧ್ಯಾಹ್ನ ಆಯಿತು, ಎಲ್ಲ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಬ್ಯಾಂಗಲ್ಸ್ ತರೋಕ್ಕೆ ಅಂತ ಅಂದ್ಬಿಟ್ಟು ಬಂದೆ ಅವರಿಗೆ. ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡ್ರು ಎಲ್ಲ. ಅಂದಮೇಲೆ ಅಮ್ಮ ಹೇಳಿದ್ನಲ್ಲ ಸೀರೆ ತಂದಿದ್ರು ಅಂತ 8 ಜನಕ್ಕೂ, ಅದೇ ಥರ ಎಲ್ಲರಿಗೂ ಕೊಟ್ಟರು. ಬಟ್ ಎಲ್ಲರದು ತೆಗಿಯೋಕ್ಕಾಗಲಿಲ್ಲ, ಇವರೊಬ್ಬರು ತೆಗ್ದಿದ್ದೀನಿ. ಆ್ಯಂಡ್ ಈಗ ನಮ್ಮ ಅಕ್ಕನೂ ಕೂಡ ಹೊರಡ್ತಾ ಇದ್ಲು. ಅವ್ರನ್ನ ಕಳಿಸಿ ಆದಮೇಲೆ ನಮ್ಮ ಮನೆ ಹತ್ರ ಒಂದು ಗಣಪತಿ ಕೂರಿಸ್ತಾಯಿದ್ರು. ಅಲ್ಲಿ ಹೆಂಗೆ ಡೆಕೋರೇಷನ್ ಮಾಡಿರ್ತಾರೆ ಅಂತ ನೋಡೋಕ್ಕೆ ಅಂತ ಹೋದೆ. ಅಲ್ಲಿ ಎಲ್ಲ ಇನ್ನೂ ಏನೂ ಅರೇಂಜ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ತಿರ್ಗಾ ಕೆರ್ಗೋಡ್ಗೆ ವಾಪಸ್ ಬಂದ್ವಿ. ಅಲ್ಲಿ ನಮ್ಮ ಮಾವನ ಮಕ್ಕಳು ಎಲ್ಲ ಬಂದಿದ್ದರು. ಅವರು ಮನೆಗೆ ಬರಲಿಲ್ಲ. ಸೊ ನಾನೇ ಸ್ಟ್ಯಾಂಡ್ಗೆ ಹೋಗಿ ಮಾತಾಡ್ಸ್ಕೊ ಬರೋಣ ಅಂತ ಹೋಗಿದ್ದೆ. ಇದು ನಮ್ಮ ಮಾವನ ಮಗಳಿಗೆ ಯಾರೋ ಗಿಫ್ಟ್ ಮಾಡಿದಂತೆ. ಸೊ ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅದಾದಮೇಲೆ ಬಂದು ಗಣೇಶ ಕೂರಿಸಿರ್ತಾರಲ್ಲ ಅಲ್ಲಿಗೆ ಹೋಗೋಣ ಬಸ್ ಸ್ಟ್ಯಾಂಡ್ ಹತ್ರ ಅಂದ್ಬಿಟ್ಟು ರೆಡಿ ಆಗ್ತಾಯಿದೆ. ಸೊ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದೆ. ಗಣೇಶ ಹಬ್ಬಕ್ಕೆ ನಾನು ಜೀನ್ಸ್ ಪ್ಯಾಂಟ್ ಮತ್ತು ಟಾಪ್ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇನ್ನೇನೋ ಹೊರಡಬೇಕಾಗಿತ್ತು, ಅಷ್ಟರಲ್ಲಿ ಬಸವ ಬಂದು ನಿಂತ್ಕೋತು. ಇದು ಯಾವಾಗಲೂ ನಮ್ಮ ಮನೆ ಹತ್ರ ಬರುತ್ತೆ. ಇದಕ್ಕೆ ಆಗಾಗ ಬಂದಾಗೆಲ್ಲ ಬೆಲ್ಲ ಅಥವಾ ಬಿಸ್ಕೆಟ್ ಏನಾದ್ರು ಕೊಡ್ತಾಯಿರ್ತೀವಿ. ಸೊ ಅದು ಕೊಟ್ಟರೆ ಮಾತ್ರ ಅದು ಹೋಗೋದು, ಇಲ್ಲಾಂದರೆ ಹೋಗ್ತಿರ್ಲಿಲ್ಲ. ಸೊ ಅದೆಲ್ಲ ಕೊಟ್ವಿ, ಅದು ಕೂಡ ಹೋಗ್ತು. ನಾವು ಹೊರಟು. ಆ್ಯಂಡ್ ನಮ್ಮ ಮಮ್ಮಿಗೆ ಬ್ಯಾಂಗಲ್ಸ್ ತಂದಿದ್ದೆ. ಅಂದರೆ ನಾನು ಹೇಳಿದ್ನಲ್ಲ ನಮ್ಮ ಮಾವನ ಮಗ ಕೊಡಿಸಿದ್ದೆ, ಬಟ್ ಅದು ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಎಕ್ಸ್ಚೇಂಜ್ ಮಾಡಿಕೊಂಡು ಹನುಮಾನ್ ದೇವಸ್ಥಾನಕ್ಕೆ ಫಸ್ಟು ಹೋದ್ವಿ. ಅದಾದಮೇಲೆ ಬಸ್ ಸ್ಟ್ಯಾಂಡ್ ಗಣಪತಿ ಇದೇನೆ ನೋಡಿ. ಈ ಸಲ ಏನೋ ಅಷ್ಟು ಚೆನ್ನಾಗಿರೋದು ತಂದಿಲ್ಲ ಅಂತ ಅನಿಸ್ತು. ಹಂಗೆಲ್ಲ ದೇವ್ರನ್ನ ಅನ್ಬಾರ್ದು. ಆ್ಯಂಡ್ ಇಲ್ಲಿ ನಮ್ಮ ಬೀದಿಲಿ ಇನ್ನೊಂದು ಗಣಪತಿ ಕೂರಿಸಿದ್ರು, ಅದ್ರ ಹತ್ರ ಬಂದ್ವಿ. ಅದು ತುಂಬ ಚೆನ್ನಾಗಿತ್ತು, ನೋಡಿ ನೀವೇ. ಸೊ ಅಲ್ಲಿಂದ ಬಂದು ಅಲ್ಲಿ ಗುಗ್ರಿ ಕೊಟ್ಟಿದ್ರು. ಅದಾದಮೇಲೆ ಕೇಸರಿ ಬಾತು, ಆಂಜನೇಯ ದೇವಸ್ಥಾನ ಕೊಟ್ಟಿದ್ರು. ಅದಾದಮೇಲೆ ನಾನು ಮಮ್ಮಿ ಇಬ್ಬರು ಅದನ್ನು ತಿನ್ಕೊಂಡು ತಿರ್ಗಾ ಗಣಪತಿ ಬಿಡ್ತಾಯಿದ್ರು ಅದೇ ಬೀದಿಲಿ. ಸೊ ಅದನ್ನು ನೋಡೋಕೆ ಹೋದ್ರು. ಅಲ್ಲೆಲ್ಲ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು, ಅದನ್ನು ಕೂಡ ನೋಡ್ತಾ ನಿಂತಿದ್ದೆ. ಅವರು ಮೂವ್ ಆದರು. ಆ್ಯಂಡ್ ನಾನು ಕೂಡ ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕೂತ್ಕೊಂಡೆ. ಫುಲ್ಲು ಸುಸ್ತಾಗ್ಬಿಡ್ತು. ಸೊ ಈಗ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.